ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ವೆನೆಲ್ಲಾ ಕೊಲೆ ಕೇಸ್ನಲ್ಲಿ ಮೂವರು ಅಧಿಕಾರಿಗಳ ಅಮಾನತಾಗಿದೆ. ಈಗ ಒಬ್ಬ ಇನ್ಸ್ಪೆಕ್ಟರ್, ಓರ್ವ ಸಬ್ ಇನ್ಸ್ಪೆಕ್ಟರ್ ಹಾಗೇನೆ ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು ಕೊಲೆ ಪ್ರಕರಣ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಸ್ವಂತ ಮಗಳನ್ನ ಹೆತ್ತ ತಾಯಿ ಕೊಲೆ ಮಾಡಿರುವಂತದ್ದು, ಆಕೆಯ ಪ್ರಿಯಕರಣ ಜೊತೆಗೆ ಸೇರಿಕೊಂಡು ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಮೂವರ ತಲೆದಂಡ ಆಗಿದೆ. ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಪೊಲೀಸ್ ಅಧಿಕಾರಿಗಳ ವೈಫಲ್ಯದ ಬಗ್ಗೆ ಡೇ 1 ನಿಂದ, ಮೊದಲ ದಿನದಿಂದ ಈ ಬಗ್ಗೆ ಪ್ರಶ್ನೆಯನ್ನೆತ್ತಿದ್ದು ನ್ಯೂಸ್ 18 ಕನ್ನಡ. ನಮ್ಮದೇ ಫಲಶ್ರುತಿಯನ್ನು ನೋಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ ರಂಗಸ್ವಾಮಿ PSI, ಸಬ್ ಇನ್ಸ್ಪೆಕ್ಟರ್ ನಿಂಗರಾಜು ಸಸ್ಪೆಂಡ್ ಆಗಿರೋದು, ಮತ್ತೋರ್ವ ಕಾನ್ಸ್ಟೇಬಲ್ ಕೂಡ ಸಸ್ಪೆಂಡ್ ಆಗಿದ್ದಾರೆ. ಅಧಿಕಾರಿಗಳ ವೈಫಲ್ಯ ಇರೋದು ಸಾಬೀತಾದಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಈಗ ಜಸ್ಟಿಸ್ ಫಾರ್ ವೆನೆಲ್ಲಾ ಅಭಿಯಾನವನ್ನ ನಡೆಸಿದ್ದು ನ್ಯೂಸ್ 18 ಕನ್ನಡ ಕಳೆದ 6 ದಿನಗಳಿಂದ ನಿರಂತರವಾಗಿ ಈ ಒಂದು ಕೊಲೆ ಪ್ರಕರಣದ ವರದಿಗಳನ್ನ ಬಿತ್ತರ ಮಾಡ್ಕೊಂಡಿದ್ದು, ಆ ವರದಿಗಳ ಫಲಶ್ರುತಿಯನ್ನು ನೋಡ್ತಾ ಇದ್ದೀವಿ. ಮೂವರು ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ, ಈಗ ಅಮಾನತಾಗಿದೆ. ಲೋಕಾಯುಕ್ತ ವರದಿಯಲ್ಲೂ ಕೂಡ ತನಿಖೆಯ ಲೋಪ ಉಲ್ಲೇಖ ಆಗಿದೆ. ಅಂದ್ರೆ ಪೊಲೀಸರ ವೈಫಲ್ಯ, ಲೋಕಾಯುಕ್ತ ಅಧಿಕಾರಿಗಳು ಪೊಲೀಸರ ವೈಫಲ್ಯದ ಬಗ್ಗೆ, ಅವರ ಕಾರ್ಯಾಚರಣೆ ಬಗ್ಗೆ, ಕೆಲಸದ ಬಗ್ಗೆ ಚಾಟಿ ಬೀಸಿದ್ರು. ಅವರು ಕೊಟ್ಟಂತ ವರದಿಯಲ್ಲೂ ಕೂಡ ಅಧಿಕಾರಿಗಳ ಲೋಪ ಇರೋದು ಈಗ ಸಾಬೀತಾಗಿದೆ. ಈ ಪ್ರಕರಣದ ಹೊಣೆಯನ್ನ, ತನಿಖಾ ಹೊಣೆಯನ್ನ ACP ತನಿಷಾ ಅವರ ಹೆಗಲಿಗೆ ವಹಿಸಿರುವಂತದ್ದು. ಈ ಬಗ್ಗೆ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ 6 ದಿನಗಳಿಂದ ನಿರಂತರವಾಗಿ ನ್ಯೂಸ್ 18 ಕನ್ನಡದಲ್ಲಿ ಈ ಬಗ್ಗೆ ವರದಿ ಬಿತ್ತರವಾಗ್ತಾ ಇತ್ತು. ಆ ನಿರಂತರ ವರದಿಯ ಬೆನ್ನಲ್ಲೇ ಕಮಿಷನರ್ ಈಗ ಎಚ್ಚೆತ್ತುಕೊಂಡು ಮಹತ್ವವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ಮಗುವಿಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ರಂಗಸ್ವಾಮಿ ಸೇರಿದಂತೆ ಇನ್ಸ್ಪೆಕ್ಟರ್ ರಂಗಸ್ವಾಮಿ, ಮತ್ತೋರ್ವ ಸಬ್ ಇನ್ಸ್ಪೆಕ್ಟರ್, ಮತ್ತೋರ್ವ ಕಾನ್ಸ್ಟೇಬಲ್ ಮೂವರನ್ನ ಅಮಾನತು ಮಾಡಲಾಗಿದೆ. ಅಸಹಜ ಸಾವು ಅಂತ ಕೇಸ್ ದಾಖಲು ಮಾಡಿಕೊಂಡಿದ್ದಷ್ಟೇ. ಒಂದು UDR ಹಾಕಿದ್ದು, FIR ಮಾಡಿ, ಅದಾದ್ಮೇಲೆ ಸ್ಪಾಟ್ ಮಹಜರು ಕೂಡ ಮಾಡಿರಲಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೈಯಲ್ಲಿದ್ರೂ ಕೂಡ ಯಾವುದೇ ರೀತಿಯಾದಂತಹ ತನಿಖೆಯನ್ನು ನಡೆಸಿರಲಿಲ್ಲ ಅಧಿಕಾರಿಗಳು. ಈ ಬಗ್ಗೆ ಪ್ರತಿನಿತ್ಯವೂ ಕೂಡ ವರದಿ ಬಿತ್ತರಾಗಿದ್ದು ನ್ಯೂಸ್ 18 ಕನ್ನಡದಲ್ಲಿ. ಅಧಿಕಾರಿಗಳ ವೈಫಲ್ಯವನ್ನ ಪ್ರಶ್ನೆ ಮಾಡ್ಕೊಂಡು ಬಂದಿದ್ದು ನ್ಯೂಸ್ 18 ಕನ್ನಡ. ಇದು ಹಿಂದೆ ಕಾಡ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ 4ನೇ ತಾರೀಕು 4 ಜೂನ್ಗೆ. ಇದು ಹಿಂದೆ 23ನೇ ತಾರೀಕು ಮಾರ್ಚ್ 23ಗೆ ಒಂದು ಘಟನೆ ನಡೆದಿದ್ದು. ಅದರಲ್ಲಿ ಮಗುದು ಡೆತ್ ಆಗಿತ್ತು. ಆಗ ಸಸ್ಪಿಷಿಯಸ್ ಡೆತ್ ಅಂತ ನಮ್ಮ ಪೊಲೀಸ್ ಅವರು ಕೇಸ್ ರಿಜಿಸ್ಟರ್ ಮಾಡಿದರು. ತದನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಈ ಎಲ್ಲ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ಲಿ ಕೆಲವು ಲ್ಯಾಪ್ಸಸ್ ಕಂಡು ಬರ್ತಾ ಇದೆ. ನಮ್ಮ ಸೀನಿಯರ್ ಆಫೀಸರ್ಸ್ ಅವ್ರದ್ದು ರಿಪೋರ್ಟ್ ಪ್ರಕಾರ ಆ ನಿಟ್ಟಿನಲ್ಲಿ 3 ಜನ ಆಫೀಸರ್ಸ್, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ನೊಬ್ಬ ಕಾನ್ಸ್ಟೇಬಲ್ ಅವ್ರಿಗೆ ಸದ್ಯಕ್ಕೆ ಸಸ್ಪೆನ್ಷನ್ಲಿ ಇಟ್ಕೊಂಡಿದ್ವಿ. ಫಸ್ಟ್ ಸಸ್ಪಿಷಿಯಸ್ ಡೆತ್ ಅಂತ ಕೇಸ್ ರಿಜಿಸ್ಟರ್ ಆಗಿತ್ತು. ನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಒಬ್ಬ ಆರೋಪಿ, ಇನ್ನೊಬ್ಬ ಆರೋಪಿ ನಿನ್ನೆ, ಸೊ ಒಟ್ಟಾಗಿ 2 ಆರೋಪಿ ಯಾರು ಇದರಲ್ಲಿ ಅಕ್ಯೂಸ್ಡ್ ಇದ್ದಾರೆ. ಅದು